ಸ್ವಯಂಪಾಕ ಅಭಿಮಾನಿಗಳೇ ಸ್ವಾಗತ. ಈ ದಿನ ನಾನು ಮಾವಿನ ಹಣ್ಣಿನ ಬರ್ಫಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪೈನಾಪಲ್ ಹಾಕಿ ಹೇಗೆ ಬರ್ಫಿ ಮಾಡೋದು ಅಂತ ಹೇಳಿ ತೋರಿಸಿದ್ದೆ. ಅದೇ ಥರ ಈಗ ಮಾವಿನ ಹಣ್ಣಿನ ಉಪಯೋಗಿಸಿ ಬರ್ಫಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಮಾವಿನ ಹಣ್ಣಿನ ರಸ 1 ಕಪ್ನಷ್ಟು, ತೆಂಗಿನಕಾಯಿ ತುರಿ 2 ಕಪ್ನಷ್ಟು. ನಾನಿಲ್ಲಿ ಬಿಳಿ ತುರಿ ಅಂತ ಏನು ಇಟ್ಕೊಂಡಿಲ್ಲ, ಯಾಕಂದ್ರೆ ಮಾವಿನ ಹಣ್ಣು ಹಾಕಿದಾಗ ಹೇಗೂ ಕಲರ್ ಚೇಂಜ್ ಆಗುತ್ತೆ. ಸಕ್ಕರೆ 1.5 ಕಪ್ನಷ್ಟು, ತುಪ್ಪ 1.5 ಇಂದ 2 ಟೇಬಲ್ ಸ್ಪೂನ್ನಷ್ಟು. ನೀವು ಬರ್ಫಿನ ಯಾವುದಕ್ಕೆ ತೆಗಿತೀರೋ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹೀಗೆ ಅದನ್ನ ಎಲ್ಲ ಕಡೆನೂ ಹೀಗೆ ಸ್ಪ್ರೆಡ್ ಮಾಡಿ ಮಾವಿನ ಹಣ್ಣಿನ ರಸನ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದ್ರ ಜೊತೆ ತೆಂಗಿನಕಾಯಿನೂ ಕೂಡ ಹಾಕಿಬಿಟ್ಟು ಒಂದು 2 ಸೆಕೆಂಡ್ ರುಬ್ಬಿದ್ರೆ ಸಾಕಾಗತ್ತೆ. ನೀವು ಈ ಕಾಯಿನ ಮತ್ತು ಮಾವಿನ ಹಣ್ಣನ್ನು ನುಣ್ಣಕ್ಕೆ ರುಬ್ಬಬೇಕು ಅಂತಿಲ್ಲ. ಇವೆರಡು ಹೊಂದಿಗೆ ಆಗೋಷ್ಟು, ಅಂದರೆ ಒಂಥರ ಅದರಲ್ಲಿ ಕಾಯಿ ಎಲ್ಲ ನಿಮಗೆ ದೊಡ್ಡ ದೊಡ್ಡ ಹೋಳಿದ್ರೆ ಅದಾಗೋಷ್ಟು ರುಬ್ಬಿದ್ರೆ ಸಾಕಾಗುತ್ತೆ. ಇದನ್ನು ಒಂದು ಪಾತ್ರೆಗೆ, ಒಂದು ದಪ್ಪ ತಳದ ಬಾಣಲೆಗೆ ತೆಕ್ಕೊಳ್ಳಿ. ಮಿಕ್ಸಿ ಜಾರಿಗೆ 1.5 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ತೆಗೆದ್ಬಿಟ್ಟು ಬಾಣಲೆಗೆ ಹಾಕ್ಕೊಳ್ಳಿ. ಸಕ್ಕರೆನೂ ಬಾಣಲೆಗೆ ಹಾಕಿ ಇದನ್ನು ಒಲೆ ಮೇಲೆ ಸ್ಟವ್ ಹಚ್ಚಿಡೋಣ. ಇದನ್ನೇ ಚೆನ್ನಾಗಿ ಮಗಚಬೇಕು. ಹೀಗೆ ಸಕ್ಕರೆ ಕರಗಿ ನೀರಾಗಿದ್ದಾಗ ನೀವು ಮಧ್ಯೆ ಹೀಗೆ ಕೈ ಆಡ್ತಾ ಇದ್ರೆ ಸಾಕಾಗುತ್ತೆ. ಹೀಗೆ ನೀರಾಗಿದ್ದಾಗ ಇದು ರಸ ಎಲ್ಲ ಹಾರತ್ತೆ. ಆದ್ದರಿಂದ ಸ್ವಲ್ಪ ಹೀಗೆ ಮುಚ್ಚಿಕೊಂಡು ನೀವು ನಿಧಾನಕ್ಕೆ ಹೀಗೆ ಕೈ ಆಡ್ತಾ ಇರಿ. ಈಗ ಸ್ವಲ್ಪ ಗಟ್ಟಿ ಆದ್ಮೇಲೆ ಬೇಕಾದ್ರೆ ನೀವು ಈ ಮುಚ್ಚಲನ್ನ ತೆಗೆದು ಹಾಗೇನೆ ಕೈ ಆಡ್ತಾ ಇರಿ. ಹೀಗೆ ಗಟ್ಟಿ ಆಗ್ತಾ ಬಂದ ಹಾಗೆ ನೀವು ಮಧ್ಯೆ ನೋಡ್ಕೊಂತ ಹೀಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಹೀಗೆ ಗಟ್ಟಿ ಆಗ್ತಾ ಬಂದ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ತಳ ಬಿಟ್ಕೊಂಡು ಬಂದಿದೆ. ಈಗ ನಾವು ಇದನ್ನ ಬರ್ಫಿ ಟ್ರೇಗೆ ತುಪ್ಪ ಹಾಕಿದೀವಲ್ಲ ಅದಕ್ಕೆ ತೆಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಇದನ್ನ ಹೀಗೆ ಪ್ರೆಸ್ ಮಾಡಿ. ಈಗ ಪ್ರೆಸ್ ಮಾಡಿದ್ಮೇಲೆ ಇದನ್ನ ನೀವು ನಿಧಾನಕ್ಕೆ ಈ ಥರ ಹೀಗೆ ಸೌಟ್ನಲ್ಲಿ ಹೀಗೆ ಎಳೀರಿ. ಆವಾಗ ನಿಮಗದು ಒಂಥರ ಮುಳ್ಳಾಗಿ ಚೆನ್ನಾಗಿ ಬರುತ್ತೆ, ಮೇಲ್ಗಡೆ ಟೆಕ್ಸ್ಚರ್ ಕೂಡ. ಈಗ ಈ ಬರ್ಫಿನ ಸ್ವಲ್ಪ ಬಿಸಿ ಇದ್ದಂತೆಯೇ ಕಟ್ ಮಾಡ್ಕೊಂಡ್ಬಿಡೋಣ. ನೀವು ಚಾಕುನಲ್ಲ ಅಥವಾ ಹೀಗೆ ಕಟ್ಟರ್ ಇದ್ರೆ ನಿಮ್ಮ ಹತ್ರ ಅದರಲ್ಲೇ ಒಂದೇ ಸಮ ಪೀಸ್ ಆಗುವಂತೆ ಹೀಗೆ ಕಟ್ ಮಾಡ್ಕೊಳ್ಳಿ. ನೀವು ತೆಗಿಬೇಕಾದ್ರೆ ಮೊದಲು ಸೈಡಿನ ಒಂದು ಪೀಸ್ನ ತೆಕ್ಕೊಳ್ಳಿ, ಆಮೇಲೆ ಉಳಿದ ಪೀಸನ್ನು ಕೂಡ ತೆಕ್ಕೊಳ್ಳಿ. ಬರ್ಫಿ ಆದಾಗ ಅದು ಬಾಣಲೆಯ ತಳನ ಚೆನ್ನಾಗಿ ಬಿಟ್ಕೊಂಡು ಬರುತ್ತಲ್ವ, ಆವಾಗ ನೀವು ಅದನ್ನು ತೆಗೆದು ತಟ್ಟೆಗೆ ಹಾಕಿದರೆ ಬರ್ಫಿ ಚೆನ್ನಾಗಿ ಬರುತ್ತೆ. ನಾನು ಮಾಡಿದ ಸೈಜ್ನಲ್ಲಿ ನೀವು ಬರ್ಫಿ ಕಟ್ ಮಾಡಿದರೆ ಸುಮಾರು 25 ಪೀಸ್ನಷ್ಟು ಆಗುತ್ತೆ. ನೋಡಿದ್ರಲ್ವಾ ಮಾವಿನ ಹಣ್ಣು ಹಾಕಿ ಬರ್ಫಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ಥರ ಬರ್ಫಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.